ಎಸ್, ಈಗ 2023ರಲ್ಲಿ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಕೇವಲ ಕಡಿಮೆ ಮತಗಳ ಅಂತರದಿಂದ ಸೋತಂತ ಭಾರತೀಯ ಜನತಾ ಪಕ್ಷದ ಮಣಿಕಂಠ ರಾಠೋಡ್ ಈಸ್ ಆನ್ ಫೋನೋ. ಮಣಿಕಂಠ ರಾಠೋಡ್ ಅವರೇ ನಮಸ್ಕಾರ, ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೆಂಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಎಸ್, ವಾಲ್ಯೂಮ್ ರೈಸ್ ಪ್ಲೀಸ್. ಸರ್ ಕೇಳ್ತಾ ಇದೆಯಲ್ಲ? ಹಾ, ಕೇಳ್ತಾ ಇದೆ ಸರ್. ಹೆಂಗದ್ರಿ ಸರ್? ಏನ್ ಮಾಡ್ಲಿಕ್ಕತ್ತೀರಿ? ಏನ್ ತಯಾರಿ ನಡೆಸಿರಿ? ಚಿತ್ತಾಪುರದಾಗ ಇದ್ದೀವಿ ಸರ್. ಚಿತ್ತಾಪುರ ಜನರ ಮಧ್ಯೆ ಇದ್ದೀವಿ. ಓಕೆ. ಎಲ್ಲ ಸಮಸ್ಯೆಗಳು ಇದಾವೆ ಇಲ್ಲಿ. ಹಾ, ಯಾವ ಕೇಸ್ಗಳು, ಬಡವರ ಕೇಸ್ಗಳು ತಗೋತಾ ಇಲ್ಲ. ಏನ್ ಪ್ರಾಬ್ಲಮ್ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾ? ನಿರ್ದಿಷ್ಟವಾಗಿ ಹೇಳ್ಬೋದಾ ಏನೇನ್ ಸಮಸ್ಯೆಗಳಿದಾವೆ ಅಂತ ಹೇಳಿ ಮಣಿಕಂಠ ಅವರೇ? ಸಮಸ್ಯೆಗಳು ಹೇಳ್ಬೇಕಾದ್ರೆ ನಮ್ದೇ ಆದ ಒಂದು ಗುಲ್ಬರ್ಗ ಜಿಲ್ಲೆಯ ನಂದೂರ್ ಅಂತ ಹೇಳಿ ಹಳ್ಳಿ ಬರುತ್ತೆ. ಓಕೆ. ಈ ಹಳ್ಳಿಯಲ್ಲಿ ಸುಮಾರು ಒಂದ್ ತಿಂಗಳ ಮೇಲ್ಪಟ್ಟೆ ಇತ್ತು. ಯಾವಾಗ್ಲಿಂತ ಇವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಯಾರು? ಅವಾಗ್ಲಿಂತ ಇವರು ಪ್ರಿಯಾಂಕ್ ಖರ್ಗೆ ಅವರು, ಕ್ಷೇತ್ರದ ಶಾಸಕರು. ಹಾ, ಗೊತ್ತಾಯ್ತು. ಆದ್ರೂ ಕೇಳಿದೆ ನಿಮ್ ಬಾಯಲ್ಲಿ ಬರ್ಲಿ ಹೆಸರು ಅಂತ. ಹಾ, ನಮ್ಮ ಆ ಒಂದು ಹೆಣ್ಮಗಳಿಗೆ ಬಾಂಗ್ಲಾದೇಶದವನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಓಕೆ. ಅವ್ರಿಗೆ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಇವರಿಗೆ, ನಮ್ಮ ಕ್ಷೇತ್ರದ ಶಾಸಕರಿಗೆ, ಇಲ್ಲಿಯ ಡಿಪಾರ್ಟ್ಮೆಂಟ್ ದವರಿಗೆ. ಭ್ರಷ್ಟಾಚಾರ ಆದ್ರೆ ಬ್ರಹ್ಮಾಂಡ ಆಗಿಬಿಟ್ಟಿದೆ ಇಲ್ಲಿ. ಹೌದಾ? ಓಕೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲ, ಇವ್ರು ಇದ್ದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಅಥವಾ ಅಲ್ಲಿ ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತನಾ? ಏನ್ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾ? ಇಲ್ಲಿ ಯಾರು ಧ್ವನಿ ಎತ್ತಾರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಸರ್ ಇವರು. ಇವರು ಪಾಲಿಟಿಕಲ್ ಮಾಡಿದ್ದು ಇವ್ರು ಯಾವ ತರ ಮಾಡ್ತಾರಂದ್ರೆ, ಇವ್ರು ಮುಂದೆ ಯಾರು ಮಾತಾಡ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡೋದು. ಅವ್ರ ಹಿಂದ ಪೊಲೀಸರು ಛೂ ಬಿಡುವುದು. ಇವರು RSS ಗೆ ಬೈಯೋದು, ಹಿಂದುತ್ವದ ಬಗ್ಗೆ ಮಾತಾಡೋದು, ರಾಮ ಮಂದಿರ ಬಗ್ಗೆ ಮಾತಾಡೋದು. ಇವ್ರ ಕ್ಷೇತ್ರ ನೋಡಿದ್ರೆ ಹಣೆ ಬಾರ ಹೊಲಸಾಗಿಟ್ಟಿದೆ. ಆದ್ರೆ ಅವ್ರಿಗೆ ಇದ್ರ ಬಗ್ಗೆ ಚಿಂತನೆನೇ ಇಲ್ಲ. ಟಾರ್ಗೆಟ್ ಓನ್ಲಿ RSS. ಅಲ್ಲ ಸರ್, ಅಲ್ಲ ಈಗ ಇವರು ಗೃಹ ಮಂತ್ರಿ ಆದ್ಮೇಲೆ ಈ ತರ ಸಮಸ್ಯೆಗಳಾಗ್ತಿದಾವ, ಅಥವಾ ಇದಕ್ಕಿಂತ ಮುಂಚೆನೂ ಹೀಗೆ ಇತ್ತ ಸಮಸ್ಯೆಗಳಲ್ಲಿ? ಇವರು ಯಾವಾಗ್ಲಿಂತ ಮಂತ್ರಿ ಆಗಿದ್ದಾರೆ ಅವಾಗ್ಲಿಂತ ಅದೇ ಸಮಸ್ಯೆ ಇದೆ. ಗೃಹ ಮಂತ್ರಿ ಮತ್ತು ಅದಕ್ಕಿಂತ ಮೊದಲು RDPR ಮಂತ್ರಿ ಇದ್ದನು ಅದೇ ಸಮಸ್ಯೆನೆ. ಓಕೆ. ಆ ಕ್ಷೇತ್ರದ ಜನತೆ ಇವರನ್ನು ಪದೇ ಪದೇ ಯಾಕೆ ಗೆಲ್ಲಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಚುನಾವಣೆಗೆ 3-4 ತಿಂಗಳ ಮಾತ್ರ ಇವರು ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೊಡ್ತಾರೆ, ನಂತರ ಇಲ್ಲಿ ಬರದೇ ಇಲ್ಲ. ಓಕೆ. ಇವ್ರು ಯಾರು ಅಲ್ಲಿ ಇಲ್ಲಿದಿಂದ ಕ್ಷೇತ್ರದವರು ಯಾರೋ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಬೈದು ಕಳಿಸ್ತಾರೆ, ಯಾಕೆ ಬರ್ತೀರಿ ನೀವು ಅಂತ ಹೇಳಿ. ಇವ್ರಿಗೆ ಜನರ ಮೇಲೆ ಕಾಳಜಿನೇ ಇಲ್ಲ. ಇವರು ಯಾವ ತರ ಅಂದ್ರೆ, ಎಲೆಕ್ಷನ್ ಬಂದಾಗ ಆ ಒಂದು ಸೆಂಟಿಮೆಂಟ್, ಎಮೋಷನಲ್ ಮ್ಯಾಜಿಕ್ ಮಾಡ್ತಾರೆ ಇವರು. ಏನ್ ಮಾಡ್ತಾರೆ ಸರ್? ಏನ್ ಸೆಂಟಿಮೆಂಟಲ್ ಮ್ಯಾಜಿಕ್ ಮಾಡ್ತಾರೆ? ಸೆಂಟಿಮೆಂಟಲ್ ಅಂದ್ರೆ, ಲಾಸ್ಟ್ ಟೈಮ್ ನನ್ನ ಎಲೆಕ್ಷನ್ ಅಲ್ಲಿ ಆಗಿದ್ದು ತಮ್ಗೆ ಘಟನೆ ತೋರಿಸ್ತೀನಿ. ಹೇಳಿ ಸರ್. ನನ್ನ ತಮ್ಮಗೆ ಬಹಳ ಸೀರಿಯಸ್ ಅದನ್ನ ಹಾಸ್ಪಿಟಲ್ ಅಲ್ಲಿ, ಇವತ್ತಾಯ್ತನೋ ನಾಳೆ ಆಯ್ತನೋ ಅಂತ ಹೇಳ್ಕೊ ತಿರುಗಾಡೋದು. ಓಕೆ. ನನ್ನ ಹೆಂಡತಿಗೆ ಬ್ರೇನ್ ಟ್ಯೂಮರ್ ಆಗಿದೆ ಅಂತ ಹೇಳಿ, ಇವತ್ತಾಯ್ತಳೋ ರಾತ್ರಿ ಸಾಯ್ತಳೋ ಅಂತ ಹೇಳಿ ಜನರಲ್ಲಿ ಗಡ್ಡ ಬಿಟ್ಕೊಂಡು ಒಂದು ಹುಚ್ಚುನ್ ತರ ಆಕ್ಟಿಂಗ್ ಮಾಡೋದು. ಇಮಿಡಿಯೇಟ್ಲಿ ಯಾವಾಗ ಗೆಲ್ತಾನೋ ಅವ್ನ ರಿಯಾಕ್ಷನ್ ಮತ್ತು ಅದೇ ಟೋಟಲಿ ಜನರಲ್ಲಿ ಒಂದು ಇವ್ರು ಮಾಡ್ತಾ ಇರೋದು ಒಂದು ಮ್ಯಾಜಿಕ್ ಟೈಪ್. ಯಾವಾಗ ಕಾಲ್ ಇಡ್ಬೇಕು ಅವಾಗ ಕಾಲ್ ಇಡ್ತಾರೆ, ಕಾಲ್ ಹಿಡ್ಕೊಂಡು ನಂತರ ಅವ್ರಿಗೆ ಕಾಲು ಒದ್ದು ಕಳಿಸ್ತಾರೆ ಇವರು. ಅಲ್ಲ ಸರ್, ಈಗ ಒಂದ್ಸಲಿ ಮಾಡಿದ್ರೆ ಹಂಗ ಹೌದು, ನೆಕ್ಸ್ಟ್ ಟೈಮ್ ಮಾಡುವಾಗ ಜನರಿಗೆ ಗೊತ್ತಾಗತ್ತಲ್ಲ. ಈಗ ನೀವು ಜನರನ್ನ ಬೈತೀರಾ ಅಥವಾ ಅಲ್ಲಿಯ ಶಾಸಕರನ್ನ ಬೈತೀರಾ ನೀವು? ಸರ್, ಈ ಒಂದೇ ಷಡ್ಯಂತ್ರ ಇಲ್ಲ ಸರ್, ಇವ್ರದ್ದು ಷಡ್ಯಂತ್ರಗಳು. ಜನರು ಪಾಪ ದೇವ್ರಂತ ಜನರು ನಮ್ಮ ಹತ್ರ. ನಮ್ ಜನರು, ಈ ಭಾಗದ ಜನರು ಯಾವ ತರಪ್ಪ ಅಂತಂದ್ರೆ, ಎಲ್ಲಿ 1000 ರೂಪಾಯಿ ಕೊಡ್ತಾರೋ ಅಲ್ಲಿ ಹೋಗಿ ಕೆಲಸ ಮಾಡೋದು ಗುಣ ಇವ್ರ ಬಲ್ಲಿ. ಅಂದ್ರೆ ನಮ್ ಕಡೆ ಬಹಳ ಬ್ಯಾಕ್ವರ್ಡ್. ಹೌದ್ರಿ? ಗುಳೆ ಹೋಗೋ ಜನ ಬಹಳ. ಸರ್, ನಿಮ್ ಪ್ರಕಾರ ಯಾವ ಇಷ್ಟ ನೋಡಿ ಸೋಲಿಲ್ಲದ ಸರ್ದಾರ ಅಂತ ಕರಿತೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಆದ್ರೂ ಕೂಡ ನಮ್ ಕಡೆ ಬ್ಯಾಕ್ವರ್ಡ್ ಅಂತೀರಿ, ಬಹಳ ಹಿಂದುಳಿದ ಏನು ಪ್ರದೇಶ ಅಂತ ಕರಿತೀರಿ, ಗುಳೆ ಜಾಸ್ತಿ ಹೋಗ್ತೀರಿ ಅಂತ ಹೇಳ್ತೀರಿ ಅಲ್ವಾ? ಹೌದು ಸರ್. ಯಾವ ಕಾರಣಕ್ಕೆ ಸರ್ ಇದು? ಸರ್, ಇವರು 50-60 ವರ್ಷದಿಂದ ಅದೇ ಮಾಡ್ಕೊಂಡು ಬಂದಿದ್ದಾರೆ ಸರ್. ಬಿಆರ್ ಕೊಟ್ಟು ಎಲೆಕ್ಷನ್ ಅಲ್ಲಿ ಯೂಸ್ ಮಾಡ್ಕೋದು, ಉಳಿದ ಸಮಯ ಎಲ್ಲ ಇವರು ಎಲ್ಲ ಕರಪ್ಟ್ ಮಾಡ್ಕೋದು ಕೊಡೋದು. ಇಲ್ಲಿ ಯಾವುದೇ ತರದ ಒಂದು ಚಲೋ ಎಜುಕೇಶನ್ ಸಿಗ್ತಾ ಇಲ್ಲ. ತಾವು ನೋಡ್ತಾ ಇದ್ದೀರಿ, ಇಡೀ ಕರ್ನಾಟಕ ನೋಡ್ತಾ ಇದೆ SSLC ರಿಸಲ್ಟ್ ಯಾವ ತರ ಇದೆ ಅಂತ ಹೇಳಿ ಒಂದು ತಮ್ಮ ಮುಂದೆ. ಕರೆಕ್ಟ್ ಬಿಡಿ.
ಅಂದ್ರೆ ಈಗ ಮಣಿಕಂಠ ರಾಠೋಡ್ ಅಲ್ಲೇನಾದ್ರೂ ಗೆದ್ಬಿಟ್ಟು ದೊಡ್ಡ ಕಮಾಲ್ ಮಾಡ್ತಾರ, ಅವ್ರು ಏನ್ ಮ್ಯಾಜಿಕ್ ಮಾಡ್ತಾರೆ? ನೋಡ್ರಿ, ನಾವು ಗೆದ್ದ ಮೇಲೆ ನಾವು ಮೊಟ್ಟ ಮೊದಲಿಗಾಗಿ ನಮ್ಮ ಭಾಗದಲ್ಲಿ ಅಚ್ಚಿ ದೊಡ್ಡದು ಲೈನ್ ಇದೆ ಸರ್. ಸುಮಾರು 8-10 ಫ್ಯಾಕ್ಟರಿಗಳು ಅದಾವೆ. ಇಲ್ಲಿ ಜನರಿಗೆ ನಾವು ಕೆಲಸ ಕೊಡುವಂತ ಕೆಲಸ ಮಾಡ್ತೀನಿ. ಇಲ್ಲಿ ಜನರಿಗೆ ಈಗ ಟೆಕ್ಸ್ಟೈಲ್ ನಮ್ಮ ಮೋದಿ ಜಿ ಅವರ ಒಂದು ನೇತೃತ್ವದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಬರ್ತಾ ಇದೆ. ಅದರಲ್ಲಿ ಲಕ್ಷಾಂತರ ಜನರಿಗೆ ನಾವು ಅಲ್ಲಿ ಕೆಲಸ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಜನರು ಹೊರಗೆ ಹೋಗೋಕ್ಕಿಂತ ಹೆಚ್ಚಿಗೆ ಇಲ್ಲೇ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಸರ್. ಸರ್, ಈಗ ನಾವೊಂದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕಾದ್ರೆ ತಾವು ನೋಡ್ತಾ ಇದೀವಿ ಸರ್, ಈಗ ಕಾಫಿ ಲ್ಯಾಂಡ್ ನೋಡ್ತಾ ಇದ್ರಿ. ಅಲ್ಲಿಯ ಕಾಫೀಸ್ ಯಾವ ತರ ಫೇಮಸ್ ಇದೆಯೋ, ಈಗ ಉಡುಪಿ ಸೈಡ್ ಹೋದ್ರೆ ಉಡುಪಿ ರೆಸ್ಟೋರೆಂಟ್ಸ್ ಹೆಂಗ ಫೇಮಸ್ ಇದೆಯೋ ಎಲ್ಲ ಆಲ್ ಓವರ್ ವರ್ಲ್ಡ್ ಅಲ್ಲಿ ಅವ್ರು ಸಪ್ಲೈ ಮಾಡ್ತಾರೆ. ಆದ್ರೆ ನಮ್ಮ ಭಾಗದಲ್ಲಿ ಯಾರು ಇಷ್ಟು ದೊಡ್ಡ ಲೈನ್ ಸ್ಟೋನ್ ಇದ್ರೂ ಸಹ ಯಾರು ಲೋಕಲ್ದವ್ರು ಲೈನ್ ಸ್ಟೋನ್ ತಗೊಂಡು ಸೇಲ್ ಮಾಡಪ್ಲೇನೆ ಇಲ್ಲ. ಎಲ್ಲ ಅವ್ರದೇ ಆದ ಚಮಚಗಳು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ತಂದು ಕೂಡಿಸಿ ಅವರ ಗುಲಾಮಗಿರಿಗೆ ಆಗಿ ನಾವು ಕೆಲಸ ಮಾಡ್ಬೇಕಿಲ್ಲ. ಈ ಆ ತರ ಮಾಡಿದ್ದಾರೆ ಸರ್. ಓಕೆ ಸರ್, ಈಗ ನಾವು ನೀವು ಹೇಳೋದು ಗೊತ್ತಾಯ್ತು. ನೇಚರ್ ಉತ್ಪಾದನೆ ಇದಾವೆ, ಅದಕ್ಕೆ ಇವರು ಕ್ರೆಡಿಟ್ ಕೊಡದ ಜನರಲ್ಲೇ ತಪ್ಪಿಸ್ತಾ ಇಲ್ಲ, ಕಸ್ಕೊಂಡ್ ಬಿಡ್ತಾ ಇದ್ದಾರೆ. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಅಧಿಕಾರಿಗಳು ಎಲ್ಲರೂ ಕೂಡ ಇವ್ರು ಹೇಳದಂಗೆ ಕೇಳ್ತಾರೆ, ಜನಪರವಾಗಿಲ್ಲ ಅಂತನಾ? ಇಲ್ಲ ಸರ್, ಒಬ್ಬರು ಅಧಿಕಾರಿನೂ ಇವತ್ತು ಅವ್ರ ಮಾತು ಮೀರಪ್ಲೇನೆ ಇಲ್ಲ. ಮಾತು ಮೀರಿದ್ರೆ ಅವರಿಗೆ ಸಸ್ಪೆಂಡ್, ಅವ್ರಿಗೆ ಟ್ರಾನ್ಸ್ಫರ್. ಆಯ್ತು ಸರ್, ಈಗ ನೀವು ಹೇಳೋ ಆರೋಪ ನಿಜವೇ ಆಗಿದ್ರೆ ಅಲ್ಲಿಯ ಜನರಿಗೆ ಪರಿಹಾರ ಹೆಂಗೆ, ಯಾವ ತರ ಸೊಲ್ಯೂಷನ್ ಓರಿಯೆಂಟೆಡ್ ಮಾತಾಡೋದಾದ್ರೆ ಏನ್ ನಿಮ್ಮ ಹತ್ರ ಏನ್ ಅಸ್ತ್ರ ಇದಾವೆ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸರ್, ಜನರಿಗೆ ನಾನು ಇವ್ರಿಗೆ ಚೇಂಜಸ್ ಮಾಡೋದು ಬಹಳ ಮುಖ್ಯ. ಚೇಂಜಸ್ ಮಾಡೋದು ಯಾವಪ್ಪ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಯಾರು ಇವ್ರಿಗೆ ಬ್ಲಾಕ್ ಮೇಲ್ ಒಂದು ಬ್ಲಾಕ್ ಎಮೋಷನ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಹೊರಗಾಗಬಾರ್ದು. ಒಂದೆದ್ದು ಇವರು ಸಾಕಿರುವ ಕೆಲವು ದೊಡ್ಡ ದೊಡ್ಡ ಲೀಡರ್ಗಳು ಅದಾರೆ, ಅವು ಎಲೆಕ್ಷನ್ ಟೈಮ್ ಅಲ್ಲೇ ಬರ್ತಾರೆ, ಉಳ್ಕಿದ ಟೈಮ್ ಅಲ್ಲಿ ಬರಲ್ಲ. ಅಂತವ್ರೆ ನಾವು ತಕ್ಕ ಉತ್ತರ ಕೊಡ್ಬೇಕು. ನೀವು ಎಲೆಕ್ಷನ್ ಮಾತ್ರ ಬರ್ತೀರಿ, ಮರು ಸಮಯದಲ್ಲಿ ಬರಲ್ಲ ಅಂತ ಹೇಳುವಂತ ಕೆಲಸ ಮಾಡ್ಬೇಕು. ಮೂರನೇದು, ಈ ಸರ್ತಿ ಏನ್ SIR ಆಗ್ತಾ ಇದೆ, SIR ಆದ್ಮೇಲೆ ನಿಯತಾಗಿ SIR ಆದ್ರೆ 100% 20,000ಕ್ಕಿಂತ ಮೇಲ್ಪಟ್ಟು ಮತಗಳಿಂದ ಅವ್ರು ಮನೆಗೆ ಹೋಗ್ತಾರೆ ಸರ್. SIR ಇವರು ನಿಯತಿಂದ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಕಂಪ್ಲೇಂಟ್ ಡೈಲಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಪ್ರತಿಯೊಂದು ಮಸ್ಜಿದಲ್ಲಿ ಮದ್ರಾಸಲ್ಲಿ ಇವ್ರದೇ ಆದ ಒಂದು ತಂಡಗಳನ್ನು ಕಟ್ಕೊಂಡು ಇಲ್ಲಿ SIR ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಮಣಿಕಂಠ ಅವರೇ, ರಾಥೋಡ್ ಸಾಹೇಬ್ರೆ, ಈಗ SIR ಬಗ್ಗೆ ಬಿಜೆಪಿ ಮೇಲೆ ಬಹಳ ನಿಗಾ ವಹಿಸಿ ಚುನಾವಣಾ ಆಯೋಗ ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಬಹಳ ಗಮನದಲ್ಲಿರ್ಲಿ ಅಂತ ಅವರೇ ಜಾಗೃತಿ ಮೂಡಿಸ್ತಾ ಇದಾರಲ್ಲ ಕಾಂಗ್ರೆಸ್ನವರು. ಸರ್, ಈಗ ಮಸ್ಜಿದ್ ಅಲ್ಲಿ ಹೋಗಿ SIR ಫಾರ್ಮ್ಗಳು ತುಂಬಬೇಕಂತ ಹೇಳಿ ಯಾವ್ದನ ನಾಮ್ಸ್ ಇದೆಯಾ ಸರ್? ಇಲ್ಲ. ದರ್ಗಾದಲ್ಲಿ ಹೋಗಿ ತುಂಬಬೇಕಂತ ಹೇಳಿ ನಾಮ್ಸ್ ಇದೆಯಾ? ಅಲ್ಲ, ಈಗ ದರ್ಗಾದಲ್ಲಿ ಮಾಡ್ತಾರೆ ಅಂತ ನೀವು ಮಾಡ್ತಾರ ಅವರಪ್ಪ, ಅಂದ್ರೆ ದರ್ಗಾದಲ್ಲಿ ಹೋಗಿ ಏನ್ ಮಾಡ್ತಾರೆ ಸರ್? ಎಲ್ಲ ಫಾರ್ಮ್ಗಳು ತಗೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಮಾಡ್ಕೊಂಡು ಯಾವುದೇ ಅಧಿಕಾರಿಗಳು ಇಲ್ಲಾರ್ದಪ್ಲೆ ಇವ್ರು ಫಾರಮ್ಗಳು ತುಂಬಿ ಕೊಡ್ತಾ ಇದ್ದಾರೆ. ಆ ಫಾರಮ್ಗಳನ್ನು ಅವರು ತಗೊಂಡು ಹೋಗ್ತಾ ಇದ್ದಾರೆ. ಸರ್, BLOಗಳು ಇರ್ತಾರಲ್ಲ ಸರ್, ಬೂತ್ ಲೆವೆಲ್ ಆಫೀಸರ್ಸ್ ಇರೋದಿಲ್ವಾ? ಬೂತ್ ಲೆವೆಲ್ ಆಫೀಸರ್ ಇರ್ಲಾರ್ದೆ ಇವ್ರು ಮಾಡ್ತಾ ಇದ್ದಾರೆ ಸರ್. ನಾವು ಅದೇ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಕಂಪ್ಲೇಂಟ್ ಕೊಡ್ತಾ ಇದೀವಿ. ತಹಸೀಲ್ದಾರ್ ಅವ್ರಿಗೆ, ಇಲ್ಲಿಯ DC ಅವರಿಗೆ, ಇಲ್ಲಿಯ AC ಅವರಿಗೆ, ಎಲ್ಲಾರು ಅವ್ರು ಕೈಗೊಂಬೆ ಸರ್. ಅಂದ್ರೆ ಇಲ್ಲೂ ಮತಗಳತನ ಆಗತ್ತೆ ಅಂತ ಆರೋಪ ಮಾಡ್ತಾ ಇದೀರಿ ಈಗ ಸರ್? ಮತಗಳತನ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಇದೆ ನಿಮಗೆ ಸರ್? ಪ್ರತಿ ಸರ್ತಿ ಮತ ಕಳತನ ಆಗೇ ಆಗ್ತದೆ ಸರ್. ಈಗ SIR ಸ್ಟ್ರಿಕ್ಟ್ಲಿ ಆದ್ರೆ ಮಾತ್ರ ಇವ್ರು 20,000 ಮೇಲ್ಪಟ್ಲಿಂತ ಮನೆಗೆ ಹೋಗೋದು. ಅಂದ್ರೆ ಈಗ ಇವರು ಸ್ಟ್ರಾಟಜಿ ವಿರುದ್ಧ ಬಿಜೆಪಿ ಅವ್ರು ಏನು ಸ್ಟ್ರಾಟಜಿ ಮಾಡಕ್ ಆಗಲ್ವಾ, ಅಥವಾ ನ್ಯಾಯಯುತವಾಗಿ ಗೆಲ್ಲಕ್ ಆಗಲ್ಲ ಅಂತನ ಜನರಿಗೆ ಏನ್ ಮೆಸೇಜ್ ಕೊಡ್ತೀರಾ ಈಗ ಈ ಟೈಮಲ್ಲಿ ನೀವು? ಯಾವ ವಿಷಯದಲ್ಲಿ ಸರ್? ಅಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ, ಪದೇ ಪದೇ ಗೆಲ್ತ್ಕೊಂಡು ಬರ್ತಾ ಇದ್ದಾರೆ, ಜನಪರವಾಗಿಲ್ಲ ಅನ್ನೋದು ನಿಮ್ಮ ಆರೋಪ. ಕಾಂಗ್ರೆಸ್ ಶಾಸಕರು, ಸದ್ಯದ ಪ್ರಸ್ತುತ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರ ಕುರಿತಂತೆ ನೀವು ಮಾತನಾಡ್ತಾ ಇದ್ದೀರಿ, ಮತ್ತು ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ತಾಂಡವವಾಡ್ತಾ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ಏನ್ ರೆಡಿ ಆಗ್ತಾ ಇದ್ದೀರಿ, ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ, ಜನರಿಗೆ ಮನಮುಟ್ಟುವ ಕೆಲಸವನ್ನು ಏನ್ ಮಾಡ್ತಾ ಇದ್ದೀರಿ, ಯಾವ ವಿಚಾರವನ್ನು ಜನರಿಗೆ ತಲುಪಿಸ್ತಾ ಇದ್ದೀರಿ ತಾವು? ಸರ್, ನಾನು ಪ್ರತಿ ಮನೆಯಲ್ಲಿ ನಾನು ಇವತ್ತು ಅವರ ಮಗ ಆಗಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಚಿತ್ತಾಪುರದಿಂದ ಅವ್ರು ಸ್ಪರ್ಧೆ ಮಾಡಿದ್ರೆ ನಾನು ಅಲ್ಲೇ ಮಾಡೋದು. ಮತ್ತು ಮೇನ್ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕೆಲವು ರಾಜಕಾರಣಿಗಳು, ನಮ್ಮ ಪಕ್ಷದ ಕೆಲವು ರಾಜಕಾರಣಿಗಳು ಅವ್ರಿಂದ ಹೊಂದಾಣಿಕೆ ಆಗೋದು ಬಿಟ್ಬಿಟ್ರೆ ಸಾಕು, ಗೆಲ್ತೀವಿ ಸರ್. ಅಂದ್ರೆ ನಿಮ್ಮ ಪಕ್ಷದಲ್ಲೂ ಕೂಡ ಮನೆಯೊಂದು ಊರ್ ಬಾಗ್ಲು. ಎಸ್ ಸರ್.
ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸರ್, ನಮ್ದೇ ಆದ ಒಬ್ಬ ಶಾಸಕ ಇಲ್ಲಿ ಹಾ ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕ ಬಸವರಾಜ ಮತ್ತಿಮೂಡ್ ಅಂತ ಹೇಳಿ, ಹಾ ಹಾ ಅವನು ಏನ್ ಮಾಡ್ತಾನೆ, ನಮ್ದೇ ಆದ ಚಿತ್ತಾಪುರಲ್ಲಿ ಕಾಂಗ್ರೆಸ್ ದೊಡ್ಡ ಲೀಡರ್, ಅವನು ಎಕ್ಸ್ ಜಡ್ಪಿ ಮೆಂಬರ್ ಮತ್ತು ಖರ್ಗೆ ಬಲಗಾಯ ಬಂಟ ಓ ಓಕೆ ಅಂತ ಹೇಳಿ, ಹ್ಮ್ ಅವ್ರ ಮನೆಗೆ ಬಂದು ಇವನು ಊಟ ಮಾಡಿ ಹೋಗ್ತಾನೆ ಸರ್. ಲೋಕಲ್ ಯಾರಿಗೆ ಹೇಳಲ್ಲ. ಅಲ್ಲ, ಊಟ ಮಾಡಬಾರ್ದು ಅಂತೀರಿ ಸರ್? ಊಟ ಮಾಡಬಾರ್ದು ಅಂತೀರಿ ಸರ್ ಊಟ ಮಾಡ್ಲಿ ಸರ್, ಬಟ್ ಬಿಜೆಪಿ ಅವ್ರ ಮನೆಯವ್ರಿಗೂ ಕಡಿಮೆ ಇದಾವ, ಬಿಜೆಪಿ ಕಾರ್ಯಕರ್ತರು ಇದಾವ ಇಲ್ಲಿ. ಅಂದ್ರೆ ತಮ್ಮ ಪಕ್ಷಕ್ಕೆ ದ್ರೋಹ ಬಗೆಬಾರ್ದು ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಅಲ್ಲ ಸರ್, ಈಗ ನಿಮ್ಮ ಪಕ್ಷ ಶಿಸ್ತಿನ ಪಕ್ಷ, ನಿಮ್ಮ ಸಿದ್ಧಾಂತ ಎಲ್ಲರಿಗೂ ಒಪ್ಪುವಂಥ ಸಿದ್ಧಾಂತ, ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಡುವಂಥ ಸಿದ್ಧಾಂತ, ಹಿಂಗಿರುವಾಗ ಯಾಕೆ ಈ ಥರ ಆಗುತ್ತೆ ನಿಮ್ಮ ಪಕ್ಷದಲ್ಲಿ ಅನ್ನುವ ಜನಸಾಮಾನ್ಯರ ಧ್ವನಿಯಾಗಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕ್ಷೇತ್ರದ ಒಬ್ಬ ಮತದಾರನಾಗಿ ಕೇಳ್ತಿದ್ದೀನಿ, ಒಬ್ಬ ಪ್ರಜೆಯಾಗಿ ಕೇಳ್ತೀನಿ, ಏನ್ ನಿಮ್ದು ಉತ್ತರ? ಸರ್, ಈಗ ಮೊದಲು ನಮ್ಮ ರಾಜ್ಯದ್ದು ರಾಜಕಾರಣಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ರಾಷ್ಟ್ರೀಯ ರಾಜಕಾರಣಿದವರು ರಾಜ್ಯದ ಮೇಲೆ ನಿಗಾ ವಹಿಸ ಬಹಳಷ್ಟು ಅನಿವಾರ್ಯ ಇದೆ. ಅವ್ರು ನಿಗಾ ವಹಿಸ್ಬೇಕು. ರಾಜ್ಯದಲ್ಲಿ ಇವತ್ತು ಬಿಜೆಪಿದಲ್ಲಿ ನಾವು ಏನು ವಿರೋಧ ಪಕ್ಷ ಆಗಿ ನಿಂತಿದ್ದೀವಿ. ಈಗ ಬಹಳಷ್ಟು ಕ್ರೆಡಿಟ್ ತಗೋವಂತ ಸಮಯ, ಆ ಒಂದು ರೀಚ್ ಆಗ್ತಾ ಇಲ್ಲ, ಪೂರ್ತಿಯಾಗಿ ರೀಚ್ ಆಗ್ತಾ ಇಲ್ಲ. ಇವ್ರು ರೀಚ್ ಆಗ್ಬೇಕು. ನಾನು ಕೈ ಜೋಡಿಸಿ ನನ್ನ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಲ್ಲಿ, ರಾಜ್ಯ ನಾಯಕರಲ್ಲಿ ನಾನು ಕೇಳ್ಕೊತೀನಿ ಸರ್. ಎಸ್ ಸರ್, ಈಗ ಬಹಳ ಕಡಿಮೆ ಮತಗಳ ಅಂತರದಲ್ಲಿ ನೀವು ಪರಾಜಿತರಾಗಿದ್ರಿ. ಆ ನೋವು ಸಹಜವಾಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾ ಚೆನ್ನಾಗಿ 6-4 ಹೊಡಿಬೇಕು ಅಂತ ಹೇಳಿ ಇನ್ನೂ ಅದೇ ಉತ್ಸಾಹ ಇದೆಯಾ? ಒಂದ್ ವೇಳೆ ಹೆಂಗ್ ಗ್ರೌಂಡ್ ರಿಪೋರ್ಟ್ ಹೆಂಗ್ ರೆಡಿ ಆಗ್ತಾ ಇದೆ, ಪಿಚ್ ಹೆಂಗಿದೆ, ಏನ್ ಕತೆ? ಸರ್, ಮ್ಯಾಚ್ ಎಲ್ಲ ರೆಡಿ ಇದಾರೆ ಸರ್. ಬ್ಯಾಟ್ಸ್ಮನ್ ರೆಡಿ ಇದ್ದಾರೆ. ಕ್ಯಾಪ್ಟನ್ ಸರಿಯಾಗಿಲ್ಲ. ಕ್ಯಾಪ್ಟನ್ ಅವರು ಚೇಂಜ್ ಆಗ್ಬೇಕಷ್ಟೇ ನಮ್ಮಲ್ಲಿ. ಓ, ನೀವು ಕ್ಯಾಪ್ಟನ್ ಚೇಂಜ್ ಅಂದ್ರೆ ನೀವು ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಇಲ್ಲ, ಮತ್ತ ಅವ್ರು ತಿಳ್ಕೊಬೇಕು ಸರ್. ಅದಕ್ಕೆ ನಾವೆಲ್ಲ ಹೊಡೆದು ಹೇಳಿದ್ರೆ ನಾಳೆ ಅವ್ರ ಮುಂದೆ ಮತ್ತೊಂದು ಬೇರೆ ಕತೆ ರೆಡಿ ಮಾಡ್ತಾರೆ ಇಲ್ಲಿ. ಇನ್ನೊಂದ್ಸರಿ ಹೇಳಿ ಸರ್, ಕೇಳಿಸ್ತಿಲ್ಲ, ಸಾರಿ. ನಾನು ಎಷ್ಟು ತಗೊಂಡ್ರೆ ಮಾತ್ರ ಮತ್ತು ನಮ್ಗೆ ಅವರು ಷಡ್ಯಂತ್ರಗಳು ಚಾಲೂ ಮಾಡ್ತಾರೆ ಸರ್. ಓಹೋ, ಹಂಗಂತೀರಿ? ನಾನು ಅವರಿಂದ ಅಸಮ್ಮತ ಇದ್ದೀನಿ, ಬಟ್ ಅವರು ಆದ್ರೂ ನೇರವಾಗಿ ಮಾತಾಡ್ತಾ ಇದ್ದೀರಿ. ವಿ ಶುಡ್ ಅಪ್ರಿಶಿಯೇಟ್ ಇಟ್. ಆದ್ರೂ ನೀವು ಜನರ ಪರವಾಗಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ನಿಜಕ್ಕೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಸಹಕಾರ ಕೂಡ ಯಾವಾಗಲೂ ಇರುತ್ತೆ. ಒಟ್ಟಿನಲ್ಲಿ ಜನಪರವಾಗಿರಬೇಕು, ಅದು ಯಾವುದೇ ಪಕ್ಷದವರಾಗಿರಲಿ ಅನ್ನೋದು ನಮ್ಮ ಆಶಯ. ಎಸ್, ಥ್ಯಾಂಕ್ ಯು ಸರ್.